ಪರಮೇಶ್ವರ ಢಿಮ್ಮಿಲ್ ಢಿಮ್ಮಿಲ್. ಅಬ್ಬಬ್ಬಾ, ಮನೆ ಸೂಪರು. ಈ ಮನೆ ಯಜಮಾನಂಗೆ ಒಬ್ಳು ಮಗಳಿದ್ದು, ಅವಳ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ದು, ಅವಳಿಗೆ ಮದುವೆ ಆಗದೆ ಇದ್ರೆ ಎಷ್ಟು ಚೆನ್ನಾಗಿರ್ತದೆ. ಆ ಹುಡುಗಿ ಹೊರಗೆ ಬರ್ತಾ ಇದ್ದಂಗೆ ನನ್ನ ನೋಡಿ ಫಸ್ಟ್ ಲುಕ್ ಅಲ್ಲೇ ಲವ್ ಆಗ್ಬಿಟ್ರೆ ಇನ್ನು ಸೂಪರ್. ಸುಂದ್ರಿ, ಇನ್ಯಾಕ್ ತಡ, ಈ ಕನಸುಗಾರನ ಇನ್ನೊಂದು ಕನಸನ್ನ ನನ್ಸ್ ಮಾಡಕ್ಕೆ ಬಾ, ಬತ್ತೀಯ ಬಾ. ಏನಪ್ಪ ಇದು, ನಾನು ಹೇಳಿದ್ದೇನಾರು ಅವಳಿಗೆ ಕೇಳಿಸ್ಬಿಡ್ತಾ? ನನ್ನನ್ನೇ ನೋಡ್ತಾ ಇದ್ದಾಳೆ. ಎರ್ರ ಬಿರ್ರಿ ಈ ತರ ಕಣ್ಣಿಗೆ ಬಾಣ ಬಿಟ್ರೆ ಕಣ್ಗುಡ್ಡೆಗೆ ಇರ್ಬೇಕಾ ಇಲ್ಲ ತೂತ್ ಬೀಳ್ಬೇಕಾ? ಬರೀ ಬಾಣ ಬಿಟ್ಟಿದ್ದಕ್ಕೆ ಹಿಂಗೆ, ಇನ್ನೇನಾದ್ರೂ ಕಣ್ಣು ನೋಡ್ದ್ಬಿಟ್ರೆ ಆಹಾ, ಎಷ್ಟು ಚೆನ್ನಾಗಿದ್ದಾಳೆ. ಹಾಲ್ ನೀಟ್ ತರ. ಬ್ರಹ್ಮ ಪುರುಷೋತ್ತಲ್ಲಿ ಇವಳನ್ನ ಸೃಷ್ಟಿ ಮಾಡಿದಾನೆ ಅನ್ಸುತ್ತೆ. ಇಂಥ ಸೌಂದರ್ಯವತಿನ ಸೃಷ್ಟಿ ಮಾಡಿದ ಬ್ರಹ್ಮ ನಿನಗೆ ಕೋಟಿ ಕೋಟಿ ನಮನ ಕಣ. ಹಲೋ, ಏನು? ಮನೆ 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 ನಮ್ದು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಏನು? ಅದೇ ಮನೆ. ಈ ಮನೆ ಮಗಳು ನಾನು ಅನ್ಕಂಡೆ, ಇಂಥ ಸುಂದರವಾದ ಮನೆಯಲ್ಲಿ ಇಂಥ ಸುಂದರಿನೇ ಇರ್ತಾಳೆ ಅಂತ. ಮದ್ವೆ ಆಗಿದ್ದಿದ್ರೆ ನಾನಿನ್ನ ಈ ರೀತಿ ನೋಡಿ ಖುಷಿ ಪಡ್ತಿದ್ನಾ? ಅಯ್ಯೋ ತುತ್ತೂರಿ, ಕಡುಬು ಬಂದು ಬಾಯಿ ಬಿತ್ತಲ್ಲೋ. ಸುಮ್ನೆ ನೋಡಿದ್ರೆ ಏನ್ ಪ್ರಯೋಜನ? ನನ್ನ ಪಾರ್ಕ್ ವರ್ಗೂ ಡ್ರಾಪ್ ಕೊಡಕ್ಕಾಗತ್ತಾ? ನಾನು ನಿಮ್ಗೆ ಪಾರ್ಕ್ ತನಕ ಡ್ರಾಪ್? ಯಾಕೆ? ಪೆಟ್ರೋಲ್ ಟ್ಯಾಂಕ್ ಅಲ್ಲಿ ಗಸಿನೂ ಉಳ್ದಿಲ್ವಾ? ಏನ್ ಮೇಡಮ್ ಹಿಂಗಂತೀರಾ? ನಮ್ದೇ ಅವತ್ತು ಫುಲ್ ಟ್ಯಾಂಕ್. ಬನ್ನಿ ಕೂತ್ಕೊಳ್ಳಿ, ಕರ್ಕೊಂಡು ಹೋಗ್ತೀನಿ. ಏನ್ ನಿಮ್ಮ ಹೆಸರು? ಪಲ್ಲವಿ. ಪ್ರೇಮ ಕಾವ್ಯದ ಮೊದಲ ಮುನ್ನುಡಿ. ತುಂಟಾಟ ಆಡಿದ್ರೆ ಫೈನ್ ಹಾಕ್ತೀನಿ. ಎಷ್ಟು? ಪಿಜ್ಜಾ, ಬರ್ಗರ್. ಅಯ್ಯೋ ಅಷ್ಟೇ ತಾನೆ, ಬರ್ರಿ ರೇ. ವೇದ, ಇದ್ ನೀನು ಮತ್ತೆ ಮಂಜ ಮೀಟ್ ಮಾಡೋ ಪಾರ್ಕ್ ಅಲ್ವಾ? ಮೈಕುಮಾರ್ ಐತಿ, ಹಂಗೆ ಹೇಳ್ರ ಅವಳಿ ಬೇಜಾರತ್ತಿಲ್ಲೇನ? ಬ್ಯಾಂಡ್ ಸೆಟ್ಟು ಪರವಾಗಿಲ್ಲ, ನಿಜ ಏನು ಅಂತ ಹೇಳಿ. ಏ ಹೆಡ್ ಸೆಟ್, ಆ ಗುಂಗ್ರು ನೀನನ್ ಬಿಟ್ಟ ಕೊಂಡ್ ಹುಡ್ಗ್ಯಾರ ಹಿಂಗ ಹೋತಂದ ನಾನೇ ಅಂತ ಕೇಳುದ? ನೀವ್ ಹೇಳ್ತಿರೋದ್ ನಿಜನಾ? ಕಳ್ಳ ಬಿಟ್ಟೆ ಸುಮ್ನೆ ಕುಶಾಲಿಗೆ ಹೇಳದ್ದ. ಇಲ್ಲ, ಮಂಜ ಮುಂಚಿನ ತರ ಇಲ್ಲ, ಈಗ ಒಂದ್ ಬದ್ಲಾಗಿದ್ದಾನೆ. ಈಗ ನಿನ್ ಮಂಜ ಎಲ್ಲಿರ್ಬೋದು? ಆಗ್ಲೇ ನನಗ್ ಫೋನ್ ಮಾಡಿದ್ದ. ವೇದ, ನಿನಗ್ ಒಳ್ಳೇದಾಗ್ಲಿ ಅಂತ ದೇವಸ್ಥಾನಕ್ ಬಂದಿದ್ದೀನಿ, ಪ್ರಸಾದನೂ ತಗೊಂಡ್ ಬರ್ತೀನಿ ಅಂತ ಹೇಳ್ದ. ಹೊತ್ತೇರಿ ಹೇ ಕತ್ತಿ ಮಳೆ. ಹೆಡ್ ಸೆಟ್ ಅಲ್ಲ ಕಣ, ಪ್ರಸಾದ ಹಿಂದಿನ ಸೀಟೆ ಬಂತು. ಪಾರು, ಈ ಕತ್ತೆ ಬಡವನಿಗೆ ಕೀ ಕೊಟ್ಟ ಅಯೋಗ್ಯ ಯಾರು? ಅಯೋಗ್ಯ ಅಲ್ಲ, ಅಯೋಗ್ಯ ನಾನೇ. ಗಾಡಿ ಒರೆಸ್ತೀನಿ ಅಂತ ಕೀ ಇಸ್ಕೊಂಡ, ಪಾಪ ಒರೆಸ್ತಾನಲ್ಲ ಅಂತ ಕೀ ಕೊಟ್ಟೆ, ನೋಡಿದ್ರೆ ಗಾಡಿ ಓಡಿಸ್ಕೊಂಡೆ ಬಂದ್ಬಿಟ್ಟಿದ್ದಾನೆ. ಕಳ್ಳ ನಾನು ಫುಲ್ ಟ್ಯಾಂಕ್ ಮಾಡೋದನ್ನೇ ಕಾಯ್ತಿರ್ತಾನೆ. ಇರೋ ಇವತ್ತು ಬುದ್ಧಿ ಕಲ್ಸ. ಹುಡ್ಗಿ ಜೊತೆ ಬಂದಿದ್ದಾನೆ, ಏನ್ ಮಾತಾಡ್ತಾನಂತ ಕೇಳಿಸ್ಕೊಳ್ಳೋಣವಾ? ಕುತ್ಕ. ಪಲ್ಲವಿ, ಬಿಸ್ಲಲ್ಲಿ ಒಳ್ಳೆ ಬೆಳ್ಳ ಕಾಣ್ತೀಯ. ನಿಂತರ ಸುಂದರಿಯರ್ನ ನಾನು ಇದುವರೆಗೂ ನನ್ನ ಜೀವನದಲ್ಲಿ ನೋಡ್ಲೇ ಇಲ್ಲ. ನನ್ನ ಕಣ್ಣಿಗೆ ಕಂಡವರೆಲ್ಲ ಹೊಳಸ್ಲು ಮುಖಗಳೇ. ನೀನು ನೋಡ್ತಾ ಇದ್ದಂಗೆ ಬಿಸಿ ತಾಗಿದ್ ಬೆಣ್ಣೆ ತರ ಹಂಗೆ ಕರ್ಗೋಬಿಟ್ಟೆ. ರೊಮ್ಯಾನ್ಸ್ ಅಂದ್ರೆ ಹೇಗೆ ಅಂತ ಅಲ್ಲಿ ನೋಡಿ ಕಲ್ತ್ಕೊಳ್ರಿ. ಸುಮ್ನೆ ಇರ್ರಿ, ಹೊಟ್ಟೆ ಉರಿಸ್ಬೇಡ್ರಿ. ಹೆಡ್ ಸೆಟ್, ಸತ್ಯ ಯಾವತ್ತು ಕುಯ್ಯ ಇರುತ್ತಾ? ಪಂಜ, ನಿಂಗೆ ನನ್ ಮೇಲೆ ಅಷ್ಟೊಂದ್ ಲವ್ ಇದ್ಯಾ? ಮತ್ತೆ ನಿನ್ನ ಮನೆ ನೋಡಿದ್ಮೇಲೆ, ಅಂದ್ರೆ ಆ ಮನೇಲಿ ನಿನ್ನ ನೋಡಿದ್ಮೇಲೆ ನಿನ್ನೊಳಗೆ ನಾನು ಕಳೆದೋಗ್ಬಿಟ್ಟೆ. ಹೊತ್ತರ ಹೇಕತ್ತಿ ಮನೆ. ಇನ್ನೊಂದ್ ಎರಡು ಸಾಲ ಹಾಕಿರ ಒಳ್ಳೆ ಕವನ ಆತಿತ್ತಲ್ಲ ಮರಯ. ಹಾಗಿದ್ರೆ ನನ್ನ ಮದ್ವೆ ಆಗ್ತೀಯಾ? ಹಿಂಗ್ ಸಡನ್ ಆಗಿ ಹೇಳ್ಬಿಟ್ರೆ ನಾನು ಹೆಂಗ್ ತಡ್ಕೊಳೋದು? ಎಲ್ಲ ಏರುಪೇರು ಆಗ್ಬಿಡುತ್ತೆ. ನಾನ್ ರೆಡಿ. ನೋಡಿ ದೇವಸ್ಥಾನಕ್ಕೆ ಹೋಗೋಣ, ತಾಳಿ ಕಟ್ತೀನಿ. ಅದಕ್ಕೆ ನಮ್ಮ ಅಣ್ಣಂದ್ರು ಒಪ್ಕೋಬೇಕಲ್ವಾ? ನೀ ನಾನು ಒಪ್ಪಿದ್ಯಾ ತಾನೆ?
ಬಿಟ್ಟಾಕೋ, ನಿಮ್ಮ ಅಣ್ಣಂದ್ರೆ ನಾನು ಒಪ್ಪಿಸ್ತೀನಿ. ಇನ್ನೊಂದ್ ಕೆಲ್ಸ ಮಾಡು, ನಂಗೆ ಇಬ್ರು ಅಣ್ಣಂದ್ರು, ಸೋಮಣ್ಣ ಮತ್ತೆ ಚಲ್ವಣ್ಣ. ಅವ್ರ ಹತ್ರ ನೀನ್ ಹೋಗಿ ನಾನ್ ಭದ್ರಣ್ಣ ಫ್ಯಾಮಿಲಿ ಹುಡ್ಗ ಅಂತ ಹೇಳು. ಅಯ್ಯೋ ಬಿಡು ಚಿನ್ನ, ಒಂದು ಮದ್ವೆ ಆಗಕ್ಕೆ 1000 ಸುಳ್ಳು ಹೇಳು ಅಂತಾರೆ. ನೀನೊಂದ್ ಮದ್ವೆ ಆಗಕ್ಕೆ ಬರೀ ಒಂದೇ ಸುಳ್ಳು ಹೇಳಿದ್ರಾಯ್ತು. ನಡಿ ಹೋಗೋಣ. ಐಸ್ ಕ್ರೀಮ್ ಕೊಡಿಸ್ತೀಯಾ? ಅವಾಗ್ಲೇ ನೀನು ಪಿಜ್ಜಾ ಬರ್ಗರ್ ಕೇಳಿತ್ತಾನೆ. ಈಗ ಐಸ್ ಕ್ರೀಮ್ ಸೇರ್ತಲ್ಲ. ಚೆಲುವಾ, ಹೇಳ್ಬೇಕು ಸೋಮಣ್ಣ, ಈ ಫ್ಯಾಮಿಲಿಗೆ ದೊಡ್ಡ ನೀನು. ಆ ಭದ್ರಣ್ಣನ ಫ್ಯಾಮಿಲಿಗೆ ಬೆಂಕಿ ಹಚ್ಚೋವರೆಗೂ ನನಗೆ ಸಮಾಧಾನ ಇಲ್ಲ ಚೆಲುವಾ. ನೀನೇ ಬೆಂಕಿ ಹಚ್ಬೇಕಾದ್ರೆ ನಾನು ಕುಳ್ಳೇನಾದ್ರೂ ಹಿಡಿದಿರ್ತೀನ. ಆ ಭದ್ರಣ್ಣ ಮನೆ ಕೆಲಸದವ್ರು ಯಾರ ಸಿಕ್ಕಿದ್ರೆ ಎತ್ತಕಂಬ ಅವ್ರಿಗೆ ಚೆನ್ನಾಗಿ ತದ್ಕಣ. ಆಗ ಅವ್ರಿಗೆ ಬಿಡಿಸ್ಕೊಳಕ್ಕೆ ಭದ್ರಣ್ಣನೇ ಬರ್ತಾನೆ. ಮುಗಿದು ಉಪ್ಪಿನಕಾಯಿ ಹಾಕ್ಬಿಡೋಣ. ಆಯ್ತಣ್ಣ, ಆ ಭದ್ರಣ್ಣನ ಫ್ಯಾಮಿಲಿ ಮೇಲೆ ನಿಂಗೆ ಯಾಕೆ ಇಷ್ಟೊಂದು ಕೋಪ ಅಂತೀನಿ? ಕೇಳ್ತೀಯಲ್ಲ, ಸಂಕ್ರಾಂತಿ ಹಬ್ಬದಲ್ಲಿ ಕಬ್ಬಲ್ಲಿ ಹೊಡೆದ್ಬಿಟ್ಟ, ಹಲ್ಲಿ ಉದ್ರೋಗದೆ. ಆವಾಗಿಂದ ನನ್ ಕಬ್ಬೆ ತಿನ್ನಕ್ ಆಗ್ತಾ ಇಲ್ಲ. ಸೋಮಣ್ಣ, ನಿನ್ನ ಹಲ್ಲು ಉದಿಸ್ದವನ್ನ ನಾನ್ ಸುಮ್ನೆ ಬಿಡಲ್ಲ, ಆದ್ರೆ ಅವ್ನು ಸಿಗ್ಬೇಕಲ್ಲ. ಯಾಕೋ ಸಿಗಲ್ಲ? ಹೋದ್ಸಲ ಭದ್ರಣ್ಣನ ಮನೆ ಕಾಟೆ ಬರ ಎತ್ತಕೊಂಬರ್ಲಿಲ್ವಾ? ಚೆನ್ನಾಗಿ ತದ್ಕಿದ್ವಿ. ಅವ್ನ್ ಬಿಡಿಸ್ಕೊಂಡು ಹೋಗಕ್ಕೆ ಭದ್ರಣ್ಣನ ತಮ್ಮನೇ ಬಂದ ಅಲ್ವಾ? ಹೇಳೋದು ಕರೆಕ್ಟ್ ಅಣ್ಣ. ಆ ಭದ್ರಣ್ಣನ ಫ್ಯಾಮಿಲಿ ನೆನ್ಸ್ಕೊಂಡ್ರೆ ಹಂಗೆ ನನ್ನ ಮೈಯೆಲ್ಲ ಮುಳ್ಳು ಹೇಳುತ್ತೆ. ಹೇಳ್ಬೇಕು ಕಣೋ, ಮೈಯೆಲ್ಲ ಮುಳ್ಳು ಎದ್ದು ಆ ಭದ್ರಣ್ಣನ ಫ್ಯಾಮಿಲಿಗೆ ನಾವು ಹೊಲಸ್ನಾಗ್ಬೇಕಾ? ಪಾಪ ಕೊಳ್ಳಿಗಳಾಗಬೇಕು. ಬರಾಕ್ ಒಬಾಮ ಬಂದಾಗ B9 ಬೀದಿಯಲ್ಲ, ಯಾರ ನೀನು? ಮಂಜ, ತುತ್ತೂರಿ ಮಂಜ. ಈ ಮಂಜ ಓದಿದ್ರೆ ತುತ್ತೂರಿ, ಬಾಲೇರೆಲ್ಲ ಬೇಲ್ತೂರಿ. ಈ ತುತ್ತೂರಿ ಮಂಜನ ಯಾರು ಅಂತ ಕೇಳ್ತಿರಲ್ರಿ ನೀವು ದೊಡ್ಡವರು. ಮನೆಗೆ ಬಂದ ಅತಿಥಿಗಳನ್ನ ಬನ್ನಿ ಕೂತ್ಕೊಳ್ಳಿ, ಕಾಫಿ ಕುಡಿತೀರಾ, ಟೀ ಕುಡಿತೀರಾ ಅಂತ ಯೋಗಕ್ಷೇಮ ವಿಚಾರಿಸ್ಬೇಕು. ಅದನ್ ಬಿಟ್ಟು ಯಾರು ಅಂತ. ಏ, ನೀನ್ ಯಾವ ಸೀಮೆ ದೊಣ್ಣೆ ನಾಯಕ ಅಂತ ನಾವ್ ನಿಂಗ್ ಅದೆಲ್ಲ ಮಾಡ್ಬೇಕು? ನಾನ್ ದೊಣ್ಣೆ ನಾಯಕ ಅಲ್ಲ, ಬಾಯ್ ಫ್ರೆಂಡ್. ಯಾರಿಗ್ ಬಾಯ್ ಫ್ರೆಂಡು? ನಿಮ್ ತಂಗಿ ಪಲ್ಲವಿಗೆ. ನೀನ್ ಗಂಟಾದ ಅಲ್ಲೇ ಇರ್ಬೇಕು, ಅಲ್ಲೇ ಇರ್ತೀಯ. ನಾನು ತಂಗಿನ ಲವ್ ಮಾಡ್ತಾ ಇದ್ದೀನಿ ಅಂತ ನಮ್ಮನೆಗೆ ಬಂದಿದ್ಯಲ್ಲ, ಯಾರೋ ನೀನು? ಯಾರ ಕಡೆಯವನು? ನಾನು ಭದ್ರಣ್ಣನ ಕಡೆಯವನು. ಸಂಕ್ರಾಂತಿ ಕಬ್ಬು ಅನ್ಕೊಂಡೆ ಭದ್ರಣ್ಣನ ಫ್ಯಾಮಿಲಿಗೆ ಈ ಗುಂಡಿಗೆ ಇರೋದು ಅಂತ. ಭದ್ರಣ್ಣನ ಫ್ಯಾಮಿಲಿ ಅವರ ನೀವು? ಭದ್ರಣ್ಣನ ಫ್ಯಾಮಿಲಿಯವರು ನನ್ನ ತಂಗಿನೇ ಲವ್ ಮಾಡ್ತಾ ಇದ್ದೀರ ಅಂದ್ರೆ ನಂಗೆ ಬಹಳ ಸಂತೋಷ ಆಯ್ತು. ಅಯ್ಯೋ ಬನ್ನಿ ಒಳಗಡೆ, ನಂಗೆ ದಾರಿ ಗೊತ್ತಾಗಲ್ಲ. ಬನ್ನಿ 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 ಕೂತ್ಕೊಳ್ಳಿ. ತಂಗಿನ ಮದ್ವೆ ಆಗೋ ಹುಡುಗ ಅಂದ್ರೆ ನಮ್ಮ ಸಮಸ್ತ ಆಸ್ತಿಗೂ ಒಡೆಯ. ದಯವಿಟ್ಟು ನಮ್ ತಪ್ಪನ್ ಹೊಟ್ಟೆಗೆ ಹಾಕೊಳ್ಳಿ. ಇವತ್ತೊಂದಿನ ಹೊಟ್ಟೆಗೆ ಹಾಕೊಂತೀನಿ. ದಿನ ಹೊಟ್ಟೆಗೆ ಹಾಕೊಳಕ್ ಇದೇನ್ ಹೊಟ್ಟೆನ ತೊಟ್ಟಿನ? ಕುಡಿಯಕ್ಕೆ ಏನಾದ್ರು ಸಿಗುತ್ತಾ? ಬಿಸಿ ಬಿಸಿಯಾಗಿ ಏನಾದ್ರು ಕೊಡ್ಲೋ? ಬಿಸಿನೋ ಹಸಿನೋ, ನಿಮ್ ತಂಗಿಗೋಸ್ಕರ ವಿಷ ಬೇಕಾದ್ರೂ ಕುಡಿತೀನಿ. ಚಿಲ್ವಾ ಹೋಗ್ತೊಂಬಾರ. ಆಯ್ತಾ? ಸ್ವಲ್ಪ ಹತ್ರ ಬನ್ನಿ. ಆಗಲ್ಲ, ಹೋಗ್ಲಿ ಬಿಡಿ, ನಾನೇ ಬರ್ತೀನಿ. ಏನ್ ಮಾಡ್ಕೊಂಡಿದ್ದೀರಾ? ಲವ್. ಅದು ಗೊತ್ತು, ಮುಂದಕ್ಕೆ ಲವ್ವೇ ಮಾಡ್ಕೊಂಡಿರ್ತೀನಿ. ಮದುವೆ ಮಾಡ್ಕೊಟ್ರೆ ನಿಮ್ ವಂಶ ಉದ್ಧಾರ ಮಾಡ್ತೀನಿ. ತಗೊಳ್ಳಿ, ಕುಡೀರಿ. ಏನದು? ವಿಷ. ಏನ್ರಿ ನೀವು ನಿಮ್ ತಂಗಿಗೋಸ್ಕರ ವಿಷ ಬೇಕಾದ್ರೆ ಕುಡಿತೀನಿ ಅಂತ ಮಾತಿಗೆ ಹೇಳಿದೆ ಅಷ್ಟೇ. ನಮ್ಮ ಹತ್ರ ಮಾತುಗೀತಿಲ್ಲ, ಕಾರ್ಯಗತ ಮಾಡೋದೆ. ಕುಡ್ಸಲೇ. ಏನ್ರಿ ನಿಮ್ ತಂಗಿಗೆ ಮದುವೆ ಮಾಡ್ದೇನೆ ವಿಧವೆ ಮಾಡ್ತಿದ್ದೀರಲ್ಲ? ಭದ್ರಣ್ಣನ ಫ್ಯಾಮಿಲಿ ಅವ್ರು ಯಾರು ನಮ್ಮ ಮನೆಗೆ ಬಂದ್ರೆ ಜೀವಂತವಾಗಿ ಆಚೆ ಕಡೆ ಹೋಗೇ ಇಲ್ಲ. ಯಾಕಣ್ಣ? ಯಾಕೆ ಅಂತ ಕೇಳ್ತೀಯ? ಸಂಕ್ರಾಂತಿ ದಿನ ಪೊಂಗಲ್ ಕೊಡ್ತೀನಿ ಮನೆಗೆ ಬಾ ಅಂತ ಕರ್ದು ಕಬ್ಬಲ್ಲಿ ಹೊಡೆದ್ಬಿಟ್ಟು ನಾನು ಅಲ್ಲೇ ಒದರ್ಸ್ಬಿಟ್ಟು ಅವತ್ತಿಂದ ಅವನ ಫ್ಯಾಮಿಲಿಗೂ ನಮ್ಮ ಫ್ಯಾಮಿಲಿಗೂ ಆಗೋದಿಲ್ಲ. ಈ ವಿಷಯ ನಂಗೆ ದೇವರನ್ನ ಗೊತ್ತಿರಲ್ಲ. ನಿಮ್ ತಂಗಿನೇ ಹೇಳಿದ್ದು ನಮ್ಮ ಮನೆಯಾಗ ಭದ್ರಣ್ಣನ ಹೆಸರು ಹೇಳು ಅಂತ. ಎಲ್ಲ ನನಗೆ ಗೊತ್ತಿಲ್ಲ. ಮೊದಲು ವಿಷ ಕುಡಿ, ಆಮೇಲೆ ಬೇಕಾದ್ರೆ ನಿನ್ನ ತಗೊಂಡೋಗಿ ನಿಮ್ಮ ಮನೆ ಮುಂದೆ ಬಿಸಾಕ್ತೀನಿ. ಫಿಕ್ಸು. ಪಲ್ಲವಿ, ನೀನೇನಾರು ಹೇಳು. ಎಷ್ಟಾಯ್ತು? ಲೆಕ್ಕದಲ್ಲಿ ನಾನು ಬೀಕು. ಎಷ್ಟಾಯ್ತು ತಮ್ಮ? ಏನೊಂದು 10 ದಿನ ಆಗಿರ್ಬೇಕಣ್ಣ. ಹಂಗಾರೆ ನಂದು ಅಷ್ಟೇ ಆಗಿದೆ. ಸರಿ, ಇನ್ನೊಂದು 6 ಕೊಡೋಣ, ಆಮೇಲೆ ಒಟ್ಟಿಗೆ ಸುಧಾರಿಸ್ಕೊಳ್ಳಿ. ಇವತ್ತಿಗೆ ಸಾಕು, ಮತ್ತೆ ಮುಂದಿನ ವಾರ ಕರ್ಕೊಂಡ್ ಬಂದು ಮತ್ತೆ ಕತ್ಕಣ. ಪಲ್ಲವಿ, ನಾನು ಏನ್ ತಪ್ಪು ಮಾಡ್ದೆ ಅಂತ ಈ ತರ ಹೊಡೆಸ್ತಿದ್ಯಾ? ಒಂದ್ ವಾರದಿಂದ ಯಾರ್ಗಪ್ಪ ಹೊಡ್ಸೋದು ಅಂತ ಯೋಚನೆ ಮಾಡ್ತಿದ್ದೆ. ನೀನ್ ಸಿಗ್ದೆ, ಅದಕ್ಕೆ ಹೊಡಿಸ್ತಾ
ಇದೀನಿ. ಅಯ್ಯೋ ನಿನ್ ಮನೆ ಹಾಳಾಗ್ ಹೋಗ. ನೀನಾಗೆ ಬಂದೆ, ನನ್ನನ್ ಪ್ರೀತಿ ಮಾಡ್ತೀನಿ ಅಂದೆ, ನನ್ನನ್ ಮದ್ವೆ ಆಗ್ತೀನಿ ಅಂದೆ. ನಿಮ್ಮ ಅಣ್ಣವ್ರ ಹತ್ರ ಹೋಗಿ ಭದ್ರಣ್ಣನ್ ಫ್ಯಾಮಿಲಿ ಅವನು ಅಂತ ಹೇಳು. ಮತ್ತೆ ಭದ್ರಣ್ಣ ಫ್ಯಾಮಿಲಿ ಹೆಸರಿದ್ಯಾ? ಇವತ್ತಿನ ಜೀವ ಸಹಿತ ಬಿಡಲ್ಲ. ಹೊಡಿರೋ 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 ಹೊಡಿಯೋದ್ ಹೊಡಿತೀರಿ, ಎಂತ ಕೊಡಿತಿದ್ರ ಅಂತ ಹೇಳಿ ಹೊಡಿರ. ಆ ಭದ್ರಣ್ಣನ್ ಕಂಡ್ರೆ ನಮ್ ಫ್ಯಾಮಿಲಿ ಅವ್ರಿಗೆ ಯಾರಿಗೂ ಆಗಲ್ಲ, ಅದಕ್ಕೆ ನಿಂಗೆ ಹೊಡ್ಸಕ್ ಪ್ಲಾನ್ ಮಾಡಿದ್ದು. ಕಂಡವ್ರ ಮಕ್ಳನ್ನ ಬಾವಿ ತಳ್ಳಿ ಆಳ ನೋಡಿ ಮಜಾ ತಗೊಳೋದು ಅಂದ್ರೆ ಇದೇನಾ? ಈಗ್ಲೇ ಹೇಳ್ತಿದೀನಿ, ಇನ್ಯಾವತ್ತು ಆ ಭದ್ರನ್ ತಂಟೆಗೆ ನಾವು ಹೋಗಲ್ಲ. ಮತ್ತೆ ಭದ್ರಣ್ಣನ ಇದು ಮೋಸ. ನಮ್ಮ ಮಂಜಗ್ ಹೊಡಿತಾ ಇದಾರೆ, ಅವ್ರನ್ನ ನಾನ್ ಬಾರಿಸ್ತೀನಿ. ಸುಮ್ನೆ ಇರಿ ಪಾರ್ವಂಟಿ, ಕರೆಕ್ಟ್ ಆಗೇ ಆಗಿದೆ. ತೆಪ್ಪಗಿರ್ಬೇಕಿತ್ತು, ಆ ಹುಡುಗಿಯಿಂದ ಯಾಕೆ ಹೋಗ್ಬೇಕಿತ್ತು? ಆಡೋ ಮಾತಿಗೊಂದು ಅರ್ಥ ಬೇಡೇನಮ್ಮ. ಎಷ್ಟು ಆದ್ರೆ ನನ್ನ ತಮ್ಮ ಅವನು. ಈ ಮನೆಯವರಿಗೆ ದುಡ್ಡಿನ ಮದ ಜಾಸ್ತಿ ಆಗಿದೆ. ಕಂಡವ್ರ ಮಕ್ಕಳನ್ನ ಹೊಡೆದು ಸಂತೋಷ ಪಡ್ತಾ ಇದಾರೆ. ನಾವ್ ಯಾಕೆ ಇವ್ರನ್ನ ಹೊಡೆದು ಸಂತೋಷ ಪಡಬಾರ್ದು? ಇವ್ರಿಗೆ ಬುದ್ಧಿ ಕಲಿಸ್ತೀರಿ. ನಮಗ್ ಸುಸ್ತಾಯ್ತು ಅಂತ ನಿಲ್ಲಿಸ್ತಾ ಇಲ್ಲ, ನಮ್ ತಂಗಿ ಹೇಳಿದ್ಲು ಅಂತ ನಿಲ್ಲಿಸ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಇಲ್ಲೇ ಟೈಲ್ಸ್ ತೆಗೆದು ನಿನ್ನ ಹೂತು ಬಿಡ್ತಾ ಇದ್ದೆ. ಸಾರಿ ಕಣೋ ಮಂಜ, ಮುಂದಿನ ವಾರ ಮತ್ತೆ ನಿನ್ನ ಲವ್ ಮಾಡ್ತೀನಿ. ಇನ್ನು ನನ್ನ ಜೀವನದಲ್ಲಿ ಯಾರನ್ನೂ ಲವ್ ಮಾಡಲ್ಲ, ಆ ಭದ್ರನ್ ಮೇಲೆ ಆಣೆ. ಎಕ್ಸ್ಕ್ಯೂಸ್ ಮೀ. ಎಸ್, ಥ್ಯಾಂಕ್ ಯು. ಓಕೆ. ಹಲೋ. ಏನ್ ತಂಗಿ? ತಂಗಿ ಫೋನ್ ಯಾರ್ ಕೈಲಿ ಕೊಟ್ಟಿದ್ಯಮ್ಮ? ಏಯ್, ಯಾರ ನೀನು? ಪಲ್ಲವಿ ನಿನ್ ತಂಗಿನ? ಹೌದು. ನೀನ್ ಯಾರು? ನಿಮ್ಮ ತಂಗಿ ಪಲ್ಲವಿನ 3 ಭಾಗ ಮಾಡಿದ್ರೆ 3 ತಂಗಿಯರು ಸಿಗ್ತಾರಲ್ಲ. ಏನೋ ಮಾತಾಡ್ತಾ ಇದೀಯ ನೀನು? ಕಂಡವ್ರನ್ನ ಹೊಡೆದು ಸಂತೋಷ ಪಡ್ತಾ ಇದೆಯಲ್ಲ, ಈಗ ಆ ಸಂತೋಷ ಎಲ್ಲಿ? ನಿನ್ನ ತಂಗಿ ನನ್ನ ಕೈಯಲ್ಲಿದ್ದಾಳೆ, ಅವಳ ಕತೆ ಅಷ್ಟೇ. ಯಾರನ್ನ ಅವನು? ಗೊತ್ತಿಲ್ಲ ಕಣೋ. ಯಾರನ್ನೋ ಕಿಡ್ನಾಪ್ ಮಾಡಿ ನಾವು ತಬಲ ಬಾರಿಸ್ತಾ ಇದ್ವಿ. ಇವತ್ತು ನಮ್ ತಂಗಿನೇ ಕಿಡ್ನಾಪ್ ಮಾಡಿ ನಮ್ಗೆ ತಂಬೂರಿ ಮೀತವ್ರಲ್ಲೋ. ಏನನ್ನ ಮಾಡೋದು? ಏನ್ ಮಾಡೋದು ಅಂತಾನೆ ಗೊತ್ತಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂದ್ರೆ ನಮ್ಗೆ ಅವಮಾನ. ಯಾರಾದ್ರೂ ರೌಡಿಗಳಿಗೆ ಹೇಳೋಣ ಅಂದ್ರೆ ನಾವೇ ರೌಡಿಗಳಿಗೆ ಹೇಳೋದು, ಅದು ಇದ್ದಿದ್ದು ಅವಮಾನ. ಏನ್ ಮಾಡೋದು? ನಮ್ಮ ಹಣೆ ಬರ, ನಾವೇ ಹುಡ್ಕೋಣ ನಡಿ. ಯಾರು ಕಪ್ ತಗೊಂಡ್ ಹೊಡೆದ್ಬಿಟ್ರೆ? ಹಾಳಾತು, ಈ ಕಬ್ಬಿನ ಸೀಸನ್ ಇವಾಗ್ಲೇ ಬರ್ಬೇಕಾ? ಏನ್ ನಡಿಯೋ. ಪಲ್ಲವಿ, ಎಷ್ಟು ಸಲ ಫೋನ್ ಮಾಡಿದ್ರೆ ತಂಗಿ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆಯಲ್ಲೋ. ನೀವೇನು ಯೋಚನೆ ಮಾಡ್ಬೇಡಣ, ಅವ್ನ್ ಮತ್ತೆ ಫೋನ್ ಮಾಡ್ತಾನೆ. ಸರಿ, ಅವ್ನ್ ನಮ್ ತಂಗಿನ ಯಾಕೆ ಕಿಡ್ನಾಪ್ ಮಾಡ್ದ ಅಂತ್ಯಾ? ಯಾಕಾದ್ರೂ ಕಿಡ್ನಾಪ್ ಮಾಡ್ಲಿ, ಎಷ್ಟಾದ್ರೂ ದುಡ್ಡು ಕೇಳಲಿ, ಅವ್ನ ಮಕ್ಕಳ ಮೇಲೆ ಬಿಸಾಕ್ತೀನಿ. ನಮ್ ತಂಗಿ ಕೂದಲು ಕೂಡ ಕೊಂಕಬಾರ್ದು. ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಒಬ್ಬೊಬ್ಬರನ್ನ ಮಟಾಶ್ ಮಾಡ್ಬಿಡ್ತೀನಿ. ನನ್ ತಂಗಿ ಫೋನ್ ಮಾಡ್ಬಿಟ್ಲು. ಫೋನ್ ರಿಸೀವ್ ಮಾಡೋಣ, ಕಟ್ಟೋದ್ರೆ ಕಷ್ಟ. ತಂಗ್ಯವ ಹೇಳವ. ಅಣ್ಣಯ್ಯ, ನಾನು ಇಲ್ಲೇ 7ನೇ ಕ್ರಾಸ್ ಅಲ್ಲಿ ಇದ್ದೀನಿ. ನಂಗೆ ತುಂಬಾ ಗಾಬರಿ ಆಗ್ತಿದೆ, ಬೇಗ ಬಾ ಅಣ್ಣಯ್ಯ. ಬಂದೆ, ನಡಿಯೋ. ತಂಗಿವ, ಏನು ಆಗ್ಲಿಲ್ಲ ತಾನೆ? ಯಾರಮ್ಮ ಅವನು? ಅವ್ನ ಕೈ ಕಾಲ ಕತ್ತರಿಸಾಕ್ಬಿಡ್ತೀನಿ. ಯಾರು ಅಂತ ಗೊತ್ತಿಲ್ಲ ಅಣ್ಣಯ್ಯ. ಇಷ್ಟಕ್ಕೆ ಮುಗೀತಲ್ಲ, ಇನ್ಯಾವತ್ತು ನೀನು ಒಬ್ಳೆ ಈಚೆ ಕಡೆ ಬರಬೇಡ. ನಮ್ಮ ಮನೆ ದೇವರಿಗೆ ವರ್ಷ ಕೋಳಿ ಕುಯ್ತಾ ಇದ್ವಲ್ಲ, ಸಾರ್ಥಕ ಆಯ್ತು. ಈ ಸಲ ಮರಿನೇ ಕುಯ್ದು ಬಿಡ್ತೀನಿ. ನಡಿ. ಅಣ್ಣಯ್ಯ, 3 ದಿನದಿಂದ ರೂಮಲ್ಲೇ ಕೂಡಾಕಿದ್ಯಾ, ಆಚೆನೆ ಬಿಡ್ತಿಲ್ಲ. ಇನ್ನ ಎಷ್ಟ್ ದಿನ ಅಂತ ರೂಮಲ್ಲೇ ಕೂಡಾಕ್ತೀಯಾ? ಅವ್ನು ಯಾವನ ಗೊತ್ತಿಲ್ಲ, ಮತ್ತೆ ನಿನ್ನ ಕಿಡ್ನಾಪ್ ಮಾಡ್ಬಿಟ್ರೆ ಅವ್ನು ಮತ್ತೆ ನಿನ್ನ ಅಟ್ಯಾಕ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಹಾಗಂತ ನನ್ ಜೀವನ ಪೂರ್ತಿ ರೂಮಲ್ಲೇ ಕೊಳ್ಳಕ್ಕಾಗತ್ತಾ? ಇರ್ಲಿ, ನಿನ್ ಮೊಬೈಲ್ ತಗೊಂಡು ನಮ್ಮನ್ನ ಆಟ ಆಡ್ತನಲ್ಲ, ಅವ್ನು ಯಾರು? ಗೊತ್ತಿಲ್ಲ ಅಣ್ಣ, ಮುಖ ಎಲ್ಲ
ಕವರ್ ಮಾಡ್ಕೊಂಡ್ಬಿಟ್ಟಿದ್ದ. ಓ ಇನ್ಮೇಲೆ ನೀನು ಮನೆಯಿಂದ ಆಚೆ ಹೋಗ್ಬೇಕಾರೆ ಬಾಡಿ ಗಾರ್ಡ್ಸ್ ಜೊತೆನೆ ಹೋಗು, ಒಬ್ಳೆ ಎಲ್ಲೂ ಹೋಗ್ಬೇಡ. ಏನಣ್ಣ ನೀವು, ನಿಮ್ಗಿಂತ ಬೇರೆ ಬಾಡಿ ಗಾರ್ಡ್ಸ್ ಬೇಕಾ? ನೀವೇ ನನ್ ಜೊತೆ ಬನ್ನಿ, ನಿಮ್ಮನ್ ಫೇಸ್ ಮಾಡೋ ಶಕ್ತಿ ಯಾರಿಗಿದೆ? ಅದಿರ್ಲಿ, ನಿನ್ ಮೊಬೈಲ್ ಕಿತ್ಕೊಂಡಲ್ಲ, ಅವನು ತುಂಬಾ ಘಾಟಿ ಮನುಷ್ಯನ. ನೀವೇನಾದ್ರು ನನ್ ಜಾಗದಲ್ಲಿ ಇದ್ದಿದ್ರೆ ಅವ್ನ್ ಕೈ ಕಾಲೆಲ್ಲ ಮುರಿದಾಕ್ಬಿಡ್ತಿದ್ರಿ, ಅಷ್ಟು ಸ್ಟ್ರಾಂಗ್ ನೀವು. ಅಣ್ಣಯ್ಯ, ಸಂಗವ್ವ ಹೇಳ್ತಾಳೆ ಅಂದ್ಮೇಲೆ ನಮ್ಮಲ್ಲ ಶಕ್ತಿ ಇದೆ. ಇರ್ಬೋದು. ಇನ್ಮೇಲೆ ನಿನ್ ಬೆಂಗಾವಲಿಗೆ ನಾವೇ ಬರ್ತೀವಿ. ಸರಿ, ಹಾಗಿದ್ರೆ ಬರ್ಗೋಗಿ ಒಂದ್ ಸುತ್ತ ಹಾಕೊಂಡ್ ಬರೋಣ. ಸೂರ್ಯನ ಕಿರಣ ನನ್ ಮೈ ಮೇಲೆ ಬಿದ್ದು 3 ದಿನ ಆಯ್ತು. ಸಂಗ್ಯವ, ಏನು ಹೆದರ್ಕೋಬೇಡ, ನಿನ್ ಜೊತೆ ನಾವಿದೀವಿ. ನೋಡು, ಚಾಕು ಸಿದ್ಧವಾಗಿದೆ. ಯಾವನಾದ್ರೂ ನಿನ್ ತಂಟೆಗೆ ಬಂದ್ರೆ ಹಂಗೆ ಕತ್ತರಿಸಾಕ್ಬಿಡ್ತೀನಿ. ನಾವು ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ಅವನ್ ಮಾತ್ರ ಬಿಡೋದಿಲ್ಲ. ನಮ್ ಪವರ್ ಏನು ಅಂತ ತೋರಿಸ್ತೀವಿ. ಪಿನೈಲ್ ಸರ್, ನಿಮ್ಗೆ ಪಿನೈಲ್ ಬೇಕಾ ಸರ್? ನಿಮ್ಮ ಬಾತ್ರೂಮ್ ಘಮ ಘಮ ಅಂತ ವಾಸನೆ ಬರ್ಬೇಕಾ ಸರ್? ಅದ್ ಬರ್ಲಿ ಬಿಡ್ಲಿ, ಅದ್ರ ಕಟ್ಕೊಂಡು ನಿಂಗೆ ಆಗ್ಬೇಕು. ವಾರಕ್ಕೊಂದ್ಸಲ ಇದನ್ನ ಹಾಕಿ ಸರ್. ನೀವು ಪದೇ ಬಾತ್ರೂಮಿಗೆ ಹೋಗ್ಬೇಕು ಅಂತ ಆಸೆ ಪಡ್ತಾ ಇರ್ತೀರ ಸರ್. ನಾವೇನ್ 3 ಹೊತ್ತು ಅಲ್ಲೇ ಕೂತ್ಕೊಂಡು ಜಪ ಮಾಡ್ತೀವ? ತಗೊಳ್ಳಿಲ್ಲ ಅಂದ್ರೆ ಹೋಗ್ಲಿ ಬಿಡಿ ಸರ್. ಒಂದ್ಸಲ ಟೇಸ್ಟ್ ನೋಡಿ ಸರ್. ಅಲ್ಲ, ಮೂಸ್ ನೋಡಿ ಸರ್. ಸಮಯ ಮೂಸ್ಲಿಲ್ಲ ಅಂತ ಬಿಡಲ್ಲ ಅಂತ. ಬಾ ಮೂಸ್ ಬಿಡ. ನಮ್ ತಂಗಿ ಕಾಣಿಸ್ತಿಲ್ವಲ್ಲ? ಅವ್ ನಮ್ ಪಿನೈಲ್ ವಾಸನೆ ತೋರಿಸಿ ನಮ್ ಮೋಸ ಮಾಡ್ಬಿಟ್ಟವನೆ. ನಮ್ ತಂಗಿನ ಕಿಡ್ನಾಪ್ ಮಾಡಿರ್ಬೇಕು. ನಡಿಯ ಹೋಗೋಣ. ಯಾಕೆ ಜಿರಳೆ ಕಂಡ್ರೆ ಭಯನಾ? ಇನ್ನೇನೇನ್ ಕಂಡ್ರೆ ಭಯ? ಇನ್ನೇನ್ ಕಂಡ್ರೆ ಭಯ ಇಲ್ಲ. ಅದೇನಂತೀರಿ? ಈ ಹೆಂಗಸರು ಜಿರಳೆಗೆ ಸಾಮಾನ್ಯವಾಗಿ ಹೆದರ್ತಾರೆ. ಅದಕ್ಕೆ ಕಾರಣ ಇತ್ತ. ಏನು? ಜಿರಳೆ ಮೀಸೆ ಇರತ್ತೆ. ಮತ್ತೆ ಈ ಮೀಸೆ ಇದ್ದ ಗಂಡಸರು ಕಂಡ್ರೆ ಹೆದರೋದಿಲ್ಲಲ್ಲ? ಈ ಪ್ರಶ್ನೆ ನೀವು ಕೇಳ್ಕಾಗ ಎಂತಕ? ನಿಮ್ಮ ಮೀಸೆ ಇಲ್ಲ ಅದಕ್ಕೆ. ಪಲ್ಲವಿ, ನನ್ನ ಏಕೈಕ ತಮ್ಮನ್ನ ಕೆರಕಿ ನೀನು ತಪ್ಪು ಮಾಡ್ಬಿಟ್ಟು ಯಾಕೆ ಅವನನ್ನ ಹೊಡ್ಸದೆ? ನಾನ್ ಖುಷಿಗೆ ಓಡಿಸ್ದೆ. ಏನೀಗ? ನಮ್ ಖುಷಿಗೆ ಜಿರ್ಲೆನ ನಿನ್ ತಲೆ ಮೇಲೆ ಹಾಕ್ತೀವಿ, ಅನ್ಭವ್ಸು. ಬೇಡ, ಇಲ್ಲಾಂದ್ರೆ ನಮ್ಮ ಅಣ್ಣನ್ ಕರ್ಸಿ ನಿಮ್ಗೆಲ್ಲ ಓಡಿಸ್ತೀನಿ. ಓ, ಇನ್ನು ಹೊಡ್ಸೋ ಲೆವೆಲ್ ಎಲ್ಲ ಇದೆಯಾ ನೀನು? ನಿನಗೆ ದುಡ್ಡಿನ ಮದ ಜಾಸ್ತಿ ಆಗಿಬಿಟ್ಟಿದೆ. ಆದಷ್ಟು ಬೇಗ ನಿನಗೆ ಬುದ್ಧಿ ಕಲಿಸ್ತೀವಿ. ಅಲ್ಲ, ಹುಡ್ಗಿನ್ ಕಟ್ಟಾಕ್ಬಿಟ್ಟು ಟಾರ್ಚರ್ ಕೊಡ್ತಾ ಇದ್ದೀರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ನನ್ನ ತಮ್ಮನ ಕರ್ಕೊಂಡು ಹೋಗಿ ನೀನು ಹೊಡ್ಸಿದಿಲ್ಲ, ನಿನಗೆ ನಾಚಿಕೆ ಆಗ್ಲಿಲ್ವಾ? ಬೇರೆ ಹುಡುಗನ ಲವ್ ಮಾಡೋ ತರ ನಾಟಕ ಮಾಡೋದು, ಮನೆಗೆ ಕರ್ಕೊಂಡು ಹೋಗೋದು, ಹೊಡ್ಸೋದು, ಇದರಿಂದ ಹೊಡ್ಸ್ಕೊಂಡವ್ರಿಗೆ ಎಷ್ಟು ನೋವಾಗುತ್ತೆ ನಿನಗೆ ಗೊತ್ತಾ? ಮೈ ಕೈ ಎಲ್ಲ ಪುಡಿಯಾಗಂಗ್ ಹೊಡ್ಸದ್ಲ ಕಣ. ಇವಳಿಗೇನ್ ಮಾಡೋದು? ಮಂಜಿನಿಗೆ ಯಾವ ತರ ಇವಳು ಹೊಡ್ಸದ್ಲು ಅದೇ ತರ ನಾವು ಇವಳಿಗೆ ಹೊಡೆದು ಮಜಾ ತಗೊಳ್ಳೋಣ. ಬೇಡ, ಹಾಗ್ ಮಾತ್ರ ಮಾಡ್ಬೇಡಿ. ಹಾಗಾದ್ರೆ 50 ಲಕ್ಷ ರೂಪಾಯಿ ತಗೊಂಡ್ ಬರಕ್ ಹೇಳು. ಇಲ್ಲ ಅಂದ್ರೆ ಮೈಯಲ್ಲಿರೋ 10 ಮೂಳೆನು ಮುರಿಬೇಕಾಗುತ್ತೆ. 5 ಲಕ್ಷ ಕೊಟ್ರೆ? ವೆರಿ ಸಿಂಪಲ್, 5 ಮೂಳೆ ಮುರಿತೀವಿ ಅಷ್ಟೇ. ಬೇಡ, ಹಾಗಿದ್ರೆ 10 ಲಕ್ಷಕ್ಕೆ ವ್ಯವಸ್ಥೆ ಮಾಡ್ತೀನಿ. ಆಯ್ತು, ನಿನ್ನ ಫೋನ್ ಅಲ್ಲ ನಿಮ್ಮ ಅಣ್ಣನ ಕಾಲ್ ಮಾಡಿ ಕೊಡ್ತೀನಿ, ಮಾತಾಡ. ನನ್ ತಂಗಿ ಫೋನ್ ಮಾಡ್ಬಿಟ್ಟಾಳೆ. ಕಟ್ಟಾಗಿ ಹಾಕಿನ ಮೊದಲು ರಿಸೀವ್ ಮಾಡೋಣ. ತಂಗಿಯವ, ಎಲ್ಲಮ್ಮ ಇದೆಯಾ? ಅಣ್ಣಯ್ಯ, ನಂಗೆ ಇಲ್ಲಿ ಯಾವ್ದೋ ಮನೇಲಿ ಕೂಡಾಕ್ಬಿಟ್ಟಿದ್ದಾರೆ. ನಿನ್ನ ತಂಗಿ ನನ್ನ ಹತ್ರ ಸೇಫ್ ಆಗಿದ್ದಾಳೆ. ನಿನ್ನ ತಂಗಿ ನಿನಗೆ ಬೇಕು ಅಂತಂದ್ರೆ 10 ಲಕ್ಷ ರೂಪಾಯಿ ತಗೊಂಡು ನಾನು ಹೇಳಿ ಜಾಗಕ್ಕೆ ಬರಬೇಕು. ಯಾರ ನೀನು? ನಿಮ್ಮ ತಾತ. ಅಣ್ಣ, ನಮ್ ತಂಗಿಗೆ ಏನು ಮಾಡ್ಬೇಡ, ನಾನು ದುಡ್ಡು ರೆಡಿ ಮಾಡ್ತೀನಿ ಅಣ್ಣ. ಪೊಲೀಸ್ನವ್ರಿಗೆ ಏನಾದ್ರು ಇನ್ಫಾರ್ಮೇಶನ್ ಕೊಟ್ರೆ ನಿಮ್ಮ ತಂಗಿನ ಮೂಟೆ ಕಟ್ಟಿ ನಿಮ್ಮ ಮನೆ ಬಾಗಿಲು ಮುಂದೆ ಎಸೆದು ಬಿಡ್ತೀನಿ. ಇಲ್ಲಣ್ಣ, ಹಂಗ ಮಾತ್ರ ಮಾಡ್ಬೇಡ. ಏನಾಯ್ತಣ್ಣ? ಬಾಯಿ ಮುಚ್ಕೊಂಡು ಬಾರ. ಅಣ್ಣ, 10 ಲಕ್ಷ ದುಡ್ಡು ರೆಡಿ ಇದೆ, ಎಲ್ಲಿ ತರ್ಬೇಕಣ್ಣ? 6ನೇ ಕ್ರಾಸ್ ಹತ್ರ ಒಂದು ದೊಡ್ಡ ಮರ ಇದೆ, ಅಲ್ಲಿಗೆ ದುಡ್ಡು ತಗೊಂಡು ಬಾ. ನಮ್ಮ ಪಾರ್ಟಿನೂ ಅಲ್ಲಿಗೆ ಬರ್ತಾನೆ. ಕೋಲ್ಡ್ ವರ್ಲ್ಡ್ ದಾಸವಾಳ ಅಂತ ಹೇಳ್ತಾನೆ, ಬಿಳಿ ಬಟ್ಟೆ ಧರಿಸಿರ್ತಾನೆ, ಅವನ ಹತ್ರ ದುಡ್ಡು ಕೊಡು. ಓಕೆ, ಬಾಯ್. ಆಯ್ತಣ್ಣ. ಏನಂತಣ್ಣ? ಬಾಯಿ ಮುಚ್ಕೊಂಡು ಬಾರೋ. ದಾಸವಾಳ ತಗೋ 10 ಲಕ್ಷ. ಎಲ್ಲಿ ತಂಗಿ? ಆ ಕಡೆ ನೋಡಿ.
ಅಣ್ಣ ಯಾರೋ ಬಂದ ದಾಸವಾಳ ಅಂದ 10 ಲಕ್ಷ ತಗೊಂಡೋದ ನಮ್ ತಂಗಿನೇ ಇಲ್ಲ. ಬಿಳಿ ಬಟ್ಟೆ ಹಾಕಿದ್ನ ಇಲ್ಲ ಮಂಕಿ ಕ್ಯಾಪ್ ಹಾಕಿದ್ದ ಗ್ರೀನ್ ಶರ್ಟ್. ಕೋತಿ ಕೆಲಸ ಮಾಡ್ಕೊಂಡ್ಬಿಟ್ಟಿಯಲ್ಲ. ಅಂದ್ರೆ ಯಾವನೋ ಬಂದ ದುಡ್ಡು ತಗೊಂಡು ಹೋದ, ಅದಕ್ಕೆ ನಾನೇನೋ ಮಾಡಕ್ಕಾಗುತ್ತೆ? ಅವ್ನ್ ನಿಮ್ ಪೈಕಿ ಅಲ್ವಾ? ನಾನು ನಿನಗೆ ಗಿಳಿಗೆ ಹೇಳ್ದಂಗೆ ಹೇಳ್ದೆ, ಬಿಳಿ ಬಟ್ಟೆ ಹಾಕೊಂಡ್ ಬಂದಿರ್ತಾನೆ, ಅವನ ಕೈಯಲ್ಲಿ ದುಡ್ಡು ಕೊಡು ಅಂತ. ನೀನು ಯಾವನಿಗೆ ದುಡ್ಡು ಕೊಟ್ರೆ ನಾನೇನೋ ಮಾಡಕ್ಕಾಗುತ್ತೆ? ಮತ್ತೆ ಏನ್ ಮಾಡೋದು? ಯಾವುದೇ ಕಾರಣಕ್ಕೂ ನಿನ್ನ ತಂಗಿನ ಬಿಡಕ್ ಸಾಧ್ಯವೇ ಇಲ್ಲ. ಹಂಗನ್ಬೇಡಿ ಅಣ್ಣ, ಪ್ಲೀಸ್ ನನ್ ತಂಗಿನ ನೋಡೋದಕ್ಕೆ ಅವಕಾಶ ಮಾಡ್ಕೊಡಿ ಅಣ್ಣ. ಇನ್ನೊಬ್ಬರನ್ನ ಗೇಲಿ ಮಾಡಲ್ಲ ಅಂತ ಒಬ್ಬರ ಕೆನ್ನೆಗೆ ಒಬ್ಬರು ಹೊಡ್ಕೊಳ್ಳಿ. ಆ ಸೌಂಡ್ ನನಗೆ ಕೇಳಬೇಕು. ಆಯ್ತಣ್ಣ, ಚೆನ್ನಾಗಿ ಕೇಳಿಸ್ಕೋಣ. ಅಣ್ಣ ಕೇಳಿಸ್ತಾಣ? ಹಾ ಕೇಳಿಸ್ತು. ಒಂದು ಅಡ್ರೆಸ್ ಹೇಳ್ತೀನಿ, ಅಲ್ಲಿಗೆ ಬನ್ನಿ. ಅಲ್ಲಿಗೆ ಬನ್ನಿ. ಮುಟ್ಟೋಂಗಿಲ್ಲ, ದೂರದಲ್ಲಿ ನಿಂತು ಮಾತಾಡ್ಬೇಕು. ಅಣ್ಣ ಅದು ಮನೆಗೆ ಹೋಗಿ 10 ಲಕ್ಷ ತಂದು ಕೊಡ್ತೀವಣ್ಣ. ನಮ್ ತಂಗಿನ ಬಿಟ್ಬಿಡೋಣ. ನನ್ನ ತಂಗಿನ ಈ ಸ್ಥಿತಿಲಿ ನಾನು ಯಾವತ್ತೂ ನೋಡೇ ಇಲ್ಲ. ನಾನ್ ನೋಡಿದ್ನಿ, ನೋಡ್ಕೊಂಡಿದ್ವಲ್ಲ. ಕಂಡವ್ರ ಮಕ್ಕಳನ್ನ ಬಾವಿಗೆ ತಳ್ಳಿ ಸಂತೋಷ ಪಡೋ ನಿಮ್ಮಂಥವ್ರಿಗೆ ಇದೆಲ್ಲ ಅರ್ಥ ಆಗಲ್ಲ ಕಂಡ್ರೆ. ಅವ್ರವ್ರ ಬುಡಕ್ಕೆ ಬಂದಾಗ ಅರ್ಥ ಆಗೋದು. ನಿಮ್ಮ ಬಂಡ ಜನ್ಮಕ್ಕೆ ನಾವು ಮಾಡ್ತಿರೋ ತಪ್ಪು ಅಂತ ಅನ್ಸ್ಲಿಲ್ಬೇಕ್ರು? ಅವತ್ತು ಅನ್ನಿಸ್ಲಿಲ್ಲ. ಇವತ್ ನಮ್ ತಂಗಿನ ಈ ಸ್ಥಿತಿಯಲ್ಲಿ ನೋಡಿದ್ಮೇಲೆ ಅವತ್ತಿಂದ ಮಾಡ್ತಾ ಇರೋದೆಲ್ಲ ತಪ್ಪು ಅಂತ ಅನ್ನಿಸ್ತಾ ಇದೆ. ಹಾಗಾದ್ರೆ ನಿಮ್ಮ ತಂಗಿ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ, ಇನ್ಯಾವತ್ತು ನಾವು ಯಾರಿಗೂ ಅವಮಾನ ಮಾಡಲ್ಲ ಅಂತ. ನಂಗೂ ಬುದ್ಧಿ ಬಂತು, ನಾವ್ ಮಾಡಿದ್ದೆಲ್ಲ ತಪ್ಪು ಅಂತ ಅನಿಸ್ತಾ ಇದೆ. ಈ ಕುಳ್ಳಂಕಲ್ ತುಂಬಾ ಒಳ್ಳೆಯವರು, ಇವ್ರಿಗೆ 10 ಲಕ್ಷ ಕೊಟ್ಬಿಡೋಣ. ಮತ್ತೆ ನೀನು ಕೂಡ 10 ಲಕ್ಷ ರೂಪಾಯಿ ಯಾವ ನಾಯಿಗೆ ಬೇಕು? ಸಾಧು ಅಂತ ನಾನು ಕುಳ್ಳ ಅಂತ ಕಾಮೆಂಟ್ ಮಾಡ್ತೀಯ? ಲೇ ತಗೊಂಬರ ತಗೊಳ್ಳಿ ನಿಮ್ಮ 10 ಲಕ್ಷ. ಈ ಅಯೋಗ್ಯನೇ ನಮ್ಮ ಹತ್ರ ದುಡ್ಡು ಲಪ್ಟಾಯಿಸ್ಕೊಂಡು ಹೋಗಿದ್ದು. ಈ ಕಳ್ಳ ಇಲ್ಲಿಗೆ ಯಾಕೆ ಬಂದ? ನೀವ್ ಅನ್ಕೊಂಡ್ರಂಗೆ ಇವನು ಕಳ್ಳ ಅಲ್ಲ. ಮತ್ತೆ ತುತ್ತೂರಿ ಮಂಜ. ನಮಸ್ಕಾರ. ನಾನು ಪಿನೈಲ್ ಅಲ್ಲ, ಸೀಗಡಿ ಸೀನ. ಯಾಕೋ ಎಲ್ಲ ಅಯೋಮಯವಾಗಿದೆಯಲ್ಲೋ. ನನಗೂ ಅಷ್ಟೇ ಕಣ. ನಿಮಗೆ ಬುದ್ಧಿ ಕಲಿಸ್ಬೇಕು ಅಂತ ನಾವೆಲ್ಲರೂ ಸೇರ್ಕೊಂಡು ಒಂದು ಸಣ್ಣ ನೀನಾಸಂ ನಾಟಕ ಆಡಿದ್ವಿ. ಇದೇ ಕಡೆ ಕಂಡ್ರು ಮತ್ತೊಬ್ರು ಬಾಳಲ್ಲಿ ಆಟ ಆಡಿದ್ದೆ ಆದ್ರೆ ನಾನ್ ಬಿಡ್ತೀನಿ ಅಣ್ಣಯ್ಯ. ಮಂಡ್ಯಕ್ಕೆ ಹೋಗಿ ಕಪ್ ತಂದು ಇವನ್ ಬಾಯಲ್ಲಿರೋ ಹೊಲ್ಲೆಲ್ಲ ಉದುರ್ಸ್ಬಿಡ್ತೀನಿ.